ಸಿಸೇರಿಯನ್ ಮೂಲಕ ಮಗು ಹುಟ್ಟಿದ್ರೆ ಅದು ಶುಭಾನ ಹೇಗೆ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಇದು ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಒಂದು ಆಧುನಿಕವಾದ ಪ್ರಪಂಚ ಯಾವುದು ಅಂದರೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಏನೋ ಬ್ಯಾಲೆನ್ಸ್ ಮಾಡಿ ಮದುವೆ ಮಾಡ್ಕೊಂಬಿಡೋದು, ಮಗು ಪಡ್ಕೊಂಬಿಡೋದು. ಯಾಕೆಂದರೆ ಈ ಡೇಟಲ್ಲಿ ಮದುವೆ ಆದರೆ ಒಳ್ಳೇದಾಗತ್ತಂತೆ, ಈ ಡೇಟಲ್ಲಿ ಮಗುನ ಪಡ್ಕೊಂಡ್ರೆ ಒಳ್ಳೇದಾಗತ್ತಂತೆ. ಇದು ಒಂದು ಟ್ರೆಂಡ್. ಅವರವರ ಅನುಕೂಲಕ್ಕೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಎಷ್ಟು ಮಟ್ಟಕ್ಕೆ ಇದು ಫಲ ಸಿಕ್ಕಿದೆ, ಅನುಭವಿಸ್ತಾ ಇದೆ ಅಂತಕ್ಕಂಥದ್ದನ್ನು ಅವ್ರನ್ನ ಕೇಳಿದ್ರೆ ಮಾತ್ರ ಗೊತ್ತಾಗತ್ತೆ. ಹಾಗಂತ ಎಲ್ಲವೂ ಒಳ್ಳೆಯದು, ಎಲ್ಲವೂ ಕೆಟ್ಟದ್ದು ಅಂತ ಹೇಳಿಕ್ಕೆ ಬರಲ್ಲ. ಅವರವರ ಕಾಕತಾಳಿಯಂತೆ ಅನುಕೂಲಕ್ಕೆ ತಕ್ಕಂತೆ ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಇಲ್ಲಿ ಒಟ್ಟಾರೆ ವಿಷಯ ಇರೋದೇನೆಂದರೆ, ಸಿಸರಿಯನ್ ಕೇಳಿ, ಪುರೋಹಿತನ ಕೇಳಿ ಇಂಥ ದಿನ ಇಂಥ ನಕ್ಷತ್ರದಲ್ಲಿ ಮಗು ಮಾಡಿಕೊಂಡ್ರೆ ಒಳ್ಳೆಯದಾಗತ್ತಾ ಅಂತ ಕೇಳಿ ಅಡ್ವಾನ್ಸ್ ಆಗಿ ಡಾಕ್ಟರ್ ಹತ್ರ ಕನ್ವಿನ್ಸ್ ಮಾಡಿ ಸರಿ ಮಾಡಿ ಆ ಡೇಟಲ್ಲಿ ಮಗುವನ್ನು ತಗೋತಾರೆ. ಇದು ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಇವತ್ತು ಸ್ವಲ್ಪ ಮನವರಿಕೆ ಮಾಡ್ಕೋಣ ಅಂತಕ್ಕಂತಹ ವಿಚಾರವನ್ನು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರುವುದಾದರೆ, ಇಲ್ಲಿ 2 ಸೆಕ್ಷನ್ ಇದೆ ಮಗುನಲ್ಲಿ. ಏನು? ಒಂದು ಕರ್ಮಕ್ಕನುಸಾರವಾದ ಮಗು, ಒಂದು ಕಾರಣಕ್ಕನುಸಾರವಾದ ಮಗು. ಕರ್ಮದ ಮಗು ಯಾವುದು, ಕಾರಣದ ಮಗು ಯಾವುದು ಅಂತ ತಿಳ್ಕೊಂಡಾಗ ಮಾತ್ರ ಇದು ಸತ್ಯ ಅರ್ಥ ಆಗತ್ತೆ. ನಿನ್ಗೆ ಆಶ್ಚರ್ಯ ಆಗ್ಬೋದು, ಕಾರಣ ಯಾವುದು, ಕರ್ಮ ಯಾವುದು. ಹೌದಲ್ಲಮ್ಮ? ಇದು ಹೆಂಗೆ ಸಾಧ್ಯ? ಇದ್ಯಾಕೆ ಈ ಥರ ಡಿವೈಡ್ ಮಾಡಿ ಹೆಂಗೆ ಮಾಡೋದು? ಇದು ಕಾರಣದ ಮಗು ಯಾವುದು? ಅದು ಶಕ್ತಿವಂತ ಮಗು. ಕಾರಣದ ಮಗು ಶಕ್ತಿವಂತ ಮಗು. ಕರ್ಮದ ಮಗು ಹುಟ್ಟುವಾಗಲೇ ಸೀಸರಿಯನ್ ಮೂಲಕವಾಗಿ ಪ್ರಪಂಚವನ್ನು ನೋಡುತ್ತೆ. ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಕಾಕಳಮ್ಮ? ಮಗು ಹುಟ್ಟಬೇಕಾದ್ರೆ ಪಾಪ ಶಸ್ತ್ರಚಿಕಿತ್ಸೆಯ ಮೂಲಕ ಮಗು ಹೊರಗೆ ಬರುತ್ತೆ ಅಂದರೆ ಕಳ್ಳ ಬಾಗಿಲಲ್ಲಿ ಈಚೆ ಬಂದಂಗೆ. ಪ್ರಕೃತಿದತ್ತವಾಗಿ ಬಾಗಿಲಲ್ಲಿ ಬಂದರೆ ಸರಿ. ಅದು ನಾವು ಕಳ್ಳ ಬಾಗಿಲು ಥರ ಮಾಡಿಕೊಂಡು ನಮ್ಗೆ ಅರ್ಥ ಆಗಿಲ್ಲ ಇನ್ನೂ ಕಳ್ಳ ಬಾಗಿಲದು ಅಂತ. ಆ ಕಳ್ಳ ಬಾಗಿಲು ಏನಕ್ಕಾಗತ್ತೆ, ನಮ್ಮ ಮನಸ್ಸಿಗೆ ಏನಕ್ಕೆ ಬರುತ್ತೆ, ಆ ಮಗು ಆ ರೀತಿಯ ಹುಟ್ಟೋದ ಕಾರಣ ಏನು? ಮಗು ಕಾರಣನ, ಅಪ್ಪ ಅಮ್ಮ ಕಾರಣನ? ಅಲ್ಲ, ಶಕ್ತಿ ಇಲ್ಲದ ಮನೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರನ್ನಾರು ಕೇಳಿದ್ರೆ ನಿಮ್ಮ ತಂದೆ ತಾಯಿ ಎಲ್ಲಿ ಅಂದರೆ, ಸ್ವಾಮಿ ನಾನು ಕಣ್ಣು ಮುಡಕ್ಕೆ ಮುಂಚೆ ನಮ್ಮ ಅಪ್ಪನೋ ಅಥವಾ ನಮ್ಮ ಅಮ್ಮನೋ ಹೋಗ್ಬಿಟ್ಟಿದ್ರು. ಹೌದಾ? ನೋಡೇ ಇಲ್ಲ. 3 ವರ್ಷಕ್ಕೆ ಹೋಗ್ಬಿಟ್ರು ಸ್ವಾಮಿ, 5 ವರ್ಷ ಇದ್ದಾಗ ಹೋಗ್ಬಿಟ್ರು ಸ್ವಾಮಿ. ಈ ಥರ ಹಲವಾರು ರೀತಿಯಲ್ಲೇ ವ್ಯಾಖ್ಯಾನಗಳನ್ನ ಹೇಳ್ತಾರೆ. ಈಗಿಲ್ಲಿ ಯಾರ ತಪ್ಪು? ಮಗು ತಪ್ಪ, ತಂದೆ ತಾಯಿ ತಪ್ಪ, ಸತ್ತೋಗಿದ್ದು ಹೋಗಿದ್ದು ಅವ್ರ ತಪ್ಪ, ಅಥವಾ ಮಗು ತಪ್ಪ? ಇದೆರಡೂ ತಪ್ಪಲ್ಲ. ಅದು ಶಕ್ತಿದಾಯಕವಾದ ಮನೆಯ ತಪ್ಪು. ಮನೆಯಲ್ಲಿ ಶಕ್ತಿ ಇದ್ದಾಗ ಪಡ್ಕೊಂಡಾಗ, ಮನೆಯಲ್ಲಿ ಶಕ್ತಿ ಇದ್ದಾಗ ನಾವು ಪಡ್ಕೊಂಡಾಗ ನಮಗೆ ಕಾರಣಕ್ಕೆ ಅನುಕೂಲವಾಗಿ ಏನು ಕಾರಣ ಅಂದರೆ, ಮಗು ಆಗಬೇಕು, ಕಾಡಿ ಬೇಡಿ ಮಗುವನ್ನು ಮಾಡಿಕೊಳ್ಳುವುದಲ್ಲ. ಮಗು ಆಗಿಲ್ಲ ಅಂದರೆ ಕಾಡಿ ಬೇಡಿ ಮಗುವನ್ನು ಪಡೆದುಕೊಳ್ಳುವುದು ಶಕ್ತಿದಾಯಕವಾದ ಮಗುವಲ್ಲ. ಹುಟ್ಟಕ್ಕೆ ಮುಂಚೆ, ಹುಟ್ಟಿದ ನಂತರ ಜೀವನ ಪರ್ಯಂತ ಆ ಮಗು ಯಾವ ಕಾರಣಕ್ಕೂ ಕರ್ಮದಲ್ಲೇ ಅನುಭವಿಸ್ತಾ ಇರುತ್ತೆ. ಇದು ನಡೀತಾ ಇರ್ತಕ್ಕಂಥದ್ದು ಕಾರಣ ರೂಪದಲ್ಲೇ ಮದುವೆ ಆಗಬೇಕು, ಕಾರಣ ರೂಪದಲ್ಲೇ ಮಗು ಹುಟ್ಟಬೇಕು. ಯಾವ ಸಮಯಕ್ಕೆ ಮನೆಯಲ್ಲಿ ಮದುವೆ ಆಗಬೇಕು, ಮನೆಯಲ್ಲಿ ಶಕ್ತಿ ಇದ್ದರೆ ಕರೆಕ್ಟ್ ಟೈಮ್ಗೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮದುವೆ ಆಗುತ್ತೆ. ನೀವೇನು ಕಾಯೋದು ಬೇಡ, ಕೇಳೋದು ಬೇಡ, ಶಾಸ್ತ್ರ ಕೇಳೋದು ಬೇಡ. ವಯಸ್ಸಿಗೆ ತಕ್ಕಂತೆ ಕರೆಕ್ಟಾಗಿ ಅಡ್ವಾನ್ಸಾಗೆ ಮದುವೆ ನಡೆಯುತ್ತೆ, ಮಗು ಹುಟ್ಟುತ್ತೆ. ಕೆಲವರು ಇಲ್ಲಪ್ಪ ನಾನು ನಾರ್ಮಲ್ ಡೆಲಿವರಿ, ಅದೇ ಒಂದು ಕಾರಣ, ಸಕಾರಣ. ಅದು ಇದಕ್ಕೆ ದುರಾದೃಷ್ಟವಶಾತ್ ತುಂಬ ಪ್ರಯತ್ನ ಮಾಡ್ತಾರೆ ಡಾಕ್ಟ್ರು ಕೂಡ. ನಾನು ಆದಷ್ಟು ಮಟ್ಟಕ್ಕೊಂದು ನಾರ್ಮಲ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಸೊ ಕೆಲವು ಸಲ ಆಗತ್ತೆ, ಕೆಲವು ಸಲ ಆಗಲ್ಲ. ಇದು ತಿಳ್ಕೋಬೇಕು. ಶಕ್ತಿದಾಯಕವಲ್ಲದ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಆ ಕಾರಣದಿಂದಾಗಿ ನಮಗೆ ಇಲ್ಲಿ ಒಂದು 4 ಲೈನ್ ಹೇಳ್ತೀನಿ. ಶಕ್ತಿ ಇಲ್ಲದ ಮನೆ,
ಕಾರಣ ಅಂತಕ್ಕಂಥದ್ದು ನಾವು ಯಾಕಾಗಲಿಲ್ಲ ಅನ್ನೋದು ಬರದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿಯೊಂದು ಮನೆಯೇ ಸಮಯಕ್ಕನುಸಾರವಾಗಿ ಕುಟುಂಬವನ್ನು ಕರ್ಕೊಂಡು ಹೋಗಬೇಕು. ಆ ರೀತಿಯಾದ ಮನೆ ಯಾವುದು ಅನ್ನೋ ಪ್ರಶ್ನೆ ಇವತ್ತು ಎಲ್ಲರಿಗೂ ಮುಂದೆ ಇಡ್ತಕ್ಕಂಥದ್ದು. ಯಾಕೆ ಅಂದರೆ ಈ ಒಂದು 3-4 ಲೈನ್ ಹೇಳಿದಾಗ ಮನೆಯಲ್ಲಿ ನಾವು ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳಿದ್ರೆ ಎಲ್ರಿಗೂ ಕೂಡ ಮನೆ ವಿಚಾರದಲ್ಲಿ ಒಂದೊಂದು ಸಲ ಶಾಕಿಂಗ್ ನ್ಯೂಸ್ ಥರ ಆಗತ್ತೆ. ಏನಪ್ಪ ಯಾರು ಹೇಳ್ತಿಲ್ಲ, ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಆ ರೀತಿಯಲ್ಲಿ ಭಾಗ 2-3 ಅಂದ್ಕೊಳ್ಳಿ. ಇವತ್ತೊಂದು ಸ್ಮಾಲ್ ಆಗಿ ಒಂದು ಬಾಂಬ್ ಹಾಕ್ತೀನಿ. ಏನು ಅಂದರೆ ಹೊಸ ಬಾಂಬು.